Destiny, you know what I want to be. ಸ್ವಾರ್ಥ. ಮನುಷ್ಯ ಹುಟ್ಟಿದ ತಕ್ಷಣ ಯಾರೂ ಸ್ವಾರ್ಥಿಗಳಾಗಿರುವುದಿಲ್ಲ. ಆದರೆ ಬೆಳೆದು ಬುದ್ಧಿ ಬಂದ ನಂತರ ತನ್ನ ಅನುಕೂಲಕ್ಕೆ ತಕ್ಕಂತೆ ಸ್ವಾರ್ಥಿಯಾಗುತ್ತಾನೆ. ಮತ್ತೊಬ್ಬರ ಏಳಿಗೆಯನ್ನು ಸಹಿಸಿಕೊಳ್ಳಲು ನಮ್ಮಿಂದ ಯಾವಾಗ ಆಗುವುದಿಲ್ಲವೋ ಅಂದೇ ನಾವು ಸ್ವಾರ್ಥಿಗಳಾಗುತ್ತೇವೆ. ಈ ಭೂಮಿಯ ಮೇಲೆ ನಾವು ಯಾಕೆ ಜನ್ಮ ತಾಳುತ್ತೇವೆ ಎಂಬುದು ಗೊತ್ತಾದರೆ ನಮಗೆ ಅರಿವಾಗುತ್ತದೆ. ನಾವು ಈ ಭೂಮಿಯ ಮೇಲೆ ಜನ್ಮ ತಾಳುವುದು ನಮ್ಮ ಪಾಪದ ಭಾರ ಕಡಿಮೆ ಮಾಡಲು. ಆದರೆ ನಾವು ಮತ್ತೆ ಇಲ್ಲಿ ನಮ್ಮ ಪಾಪದ ಭಾರವನ್ನು ಹೆಚ್ಚಿಸಿಕೊಳ್ಳುತ್ತೇವೆ. ನಾವು ಹಣ, ಆಸ್ತಿ, ಅಂತಸ್ತು, ಗೌರವ, ನಾನೇ ಎಲ್ಲ, ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು ಎಂದುಕೊಂಡು ನಾವು ಈ ಭೂಮಿಯ ಮೇಲೆ ಯಾಕೆ ಬಂದಿದ್ದೇವೆ ಅನ್ನುವುದನ್ನೇ ಮರೆತು ಬಿಡುತ್ತೇವೆ. ಪದೇ ಪದೇ ನಾವು ಜನನ ಮರಣಗಳ ಚಕ್ರದಲ್ಲಿ ತಿರುಗುತ್ತೇವೆ. ಯಾವಾಗ ನಾವು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗುತ್ತೇವೋ ಅಂದು ನಮ್ಮ ಪಾಪಗಳು ಕಡಿಮೆಯಾಗಿ ನಾವು ಭಗವಂತನ ಪಾದಗಳಲ್ಲಿ ಲೀನವಾಗುತ್ತೇವೆ. ಯಾವಾಗ ನಮ್ಮನ್ನು ನಾವು ಅರಿತುಕೊಳ್ಳುತ್ತೇವೋ ಅಂದು ಮಾತ್ರ ಈ ಸ್ವಾರ್ಥವನ್ನು ಬಿಡಲು ಸಾಧ್ಯ. 3 ದಿನದ ಬದುಕಿಗೆ 6 ದಿನದ ಚಿಂತೆಯಾಗಿ